ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಿನ್ನೆ ನಡೆದಂಥ LSG ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಡುವೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ LSG ವಿರುದ್ಧ ಅತ್ಯಂತ ಸುಲಭವಾದ ಜಯವನ್ನು ಗಳಿಸಿದೆ. ನಿನ್ನೆ ನಡೆದಂಥ ಮ್ಯಾಚ್ ಮುಗಿದ ತಕ್ಷಣ LSG ಓನರ್ ಆಗಿರುವಂಥ ಸಂಜೀವ್ ಗೋಯಂಕ ಅವರು ರಿಷಬ್ ಪಂತ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಎಂಬ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಎಲ್ಲ ಹರಿದಾಡ್ತಾ ಇದೆ, ಫುಲ್ ವೈರಲ್ ಆಗ್ತಾ ಇದೆ. ಇದೇನು LSG ಓನರ್ಗಳಿಗೆ ಹೊಸದೇನಲ್ಲ ಅಂತ ಹೇಳ್ತೀನಿ. ಪ್ರತಿಯೊಂದು ಮ್ಯಾಚ್ LSG ಸೋತಾಗ ಓನರ್ ಸಂಜೀವ್ ಗೋಯಂಕ ಅವರು ಬಂದು ಕ್ಯಾಪ್ಟನ್ಗಳಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳೋದು ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇದೇ ರೀತಿ ಮಾಡ್ತಾರೆ. 2024 KL ರಾಹುಲ್ ಅವರಿಗೆ ಬೈದಿದ್ದರಿಂದ ಅವರು 2026 ಹರಾಜಿನ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಹೋಗಿದ್ದರು. ಈಗ ರಿಷಬ್ ಪಂತ್ ಸರಿದೆ ಅಂತ ಹೇಳ್ತೀನಿ. ಈಗ ಅವರು ಸಂಜೀವ್ ಗೋಯಂಕ ಅವರು ಹರಾಜಿನಲ್ಲಿ ತಮಗೆ ಬೇಕಾದ ಆಟಗಾರರನ್ನು ಎಷ್ಟೇ ದುಡ್ಡಾದರೂ ಸಹ ತೆಗೆದುಕೊಂಡು ತಗೊಂತಾರೆ. ಆದರೆ ಅವರ ಪ್ರಕಾರ ಏನಾದರೂ ಆಟ ಹೋಗಲಿಲ್ಲಪ್ಪ ಅಂತಂದರೆ ಅವರು ಕ್ಯಾಪ್ಟನ್ಗಳಿಗೆ ಬೈಯುವಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ. ಇದು ಕ್ರಿಕೆಟ್ನಲ್ಲಿ ಜಗತ್ತಿನಲ್ಲಿ ಒಂಥರ ತಪ್ಪು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆಟ ಅಂದಮೇಲೆ ಸೋಲ್ಬೋದು ಗೆಲ್ಬೋದು ಎಲ್ಲ ಕಾಮನ್ನು. ಆದರೆ ಈಗ ಸೋತ್ಬಿಟ್ಲೇ ಇವರು ರಿಷಬ್ ಪಂತ್ಗೆ ಈ ಥರ ಬೈಯೋದೆಲ್ಲ ಸರಿ ಅನಿಸೋದಿಲ್ಲ. ಈಗ ಇದು ಬೇರೆ ನಾಕೌಟ್ ಪಂದ್ಯ ಅಲ್ಲ, ಸೆಮಿಫೈನಲ್ ಪಂದ್ಯ, ಫೈನಲ್ ಪಂದ್ಯ ಅಲ್ಲ, ನಾರ್ಮಲ್ ಫಸ್ಟ್ ಮ್ಯಾಚ್ ಸಹ ಅದು ಏನೋ ಮಿಸ್ಟೇಕ್ ಆಗಿರ್ಬೋದು ಅಂತ ನಿನ್ನೆ ಸೋತಿರ್ಬೋದು. ಅದನ್ನು ಅವರೆಲ್ಲ ತಾಳ್ಮೆಯಿಂದ ಎಲ್ಲ ರಿಷಬ್ ಪಂತ್ ಜೊತೆಗೆ ಮಾತಾಡಿ ಬಗೆಹರಿಸ್ಕೋಬೇಕು. ಅದೇ ರೀತಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕ್ಯಾಪ್ಟನ್ ನಡುವೆ ಹಾಗೂ ಸಂಜೀವ್ ಗೋಯಂಕ ಅವರ ನಡುವೆ ನಡಿಬಾರ್ದು. ಯಾಕಪ್ಪ ಅಂತಂದ್ರೆ ಹೌದು, ನಿನ್ನೆ ಮ್ಯಾಚಿನ ಮುಗಿದಂಥ ಸಂದರ್ಭದಲ್ಲಿ ಸಂಜೀವ್ ಗೋಯಂಕ ಹಾಗೂ ರಿಷಬ್ ಪಂತ್ ಮತ್ತು LSG ಕೋಚ್ ಅವರು ಎಲ್ಲರೂ ನಿಂತು ಒಂದೇ ಸ್ಥಳದಲ್ಲಿ ನಿಂತು ಚರ್ಚೆಯನ್ನು ಮಾಡ್ತಾಯಿದ್ರು. ಅದು ಈಗ ಕರೆಕ್ಟಾಗಿ ರಿಷಬ್ ಪಂತ್ ಅವರಿಗೆ LSG ಓನರು ಬೈದಿದ್ದಾರೆ ಅಂತಲೇ ಹೇಳೋಕ್ಕಾಗಲ್ಲ, ಏನಾದರೂ ಚರ್ಚೆನ ಮಾಡ್ತಾ ಇರ್ಬೋದು. ಈಗ ಅದೆಲ್ಲ ಪ್ರಶ್ನೆ. ಈಗ ಅವರೆಲ್ಲ ಯಾವ ಥರ ಇಲೆಕ್ಟ್ ಆಗ್ತಾಯಿದ್ದಾರೆ ಅಂತಂದರೆ 2024 KL ರಾಹುಲ್ಗೆ ಬೈದಿದ್ದು ಈಗ ಫುಲ್ ಎಲ್ಲ ವೈರಲ್ ಆಗಿದ್ದರಿಂದ ಇವರಿಗೂ ಸಹ ಅದೇ ರೀತಿ ಬೈತಾ ಇದ್ದಾರೆ ರಿಷಬ್ ಪಂತ್ಗೆ ಎಂಬ ಸುದ್ದಿ ಈಗ ಎಲ್ಲ ಜನರಲ್ಲಿ ಎಲ್ಲ ಮೂಡಿಬಿಟ್ಟಿದೆ. ಹಾಗಾಗಿ ಅವ್ರು ಏನು ಮಾತಾಡಿದ್ರು ಸಹ LSG ಓನರ್ ಅವರು ಕ್ಯಾಪ್ಟನ್ಗಳಿಗೆ ಬೈತಾರೆ ಎಂಬ ಭಾವನೆ ಬರ್ತಾ ಇರುತ್ತೆ. ಕ್ಯಾಪ್ಟನ್ನು, ಓನರು ಹಾಗೂ ಕೋಚ್ ಇವರೆಲ್ಲರೂ ನಿನ್ನೆ ಒಂದಾಯ್ತಲ್ಲಿ ನಿಂತ್ಕೊಂಡು ಎಲ್ಲ ಚರ್ಚೆ ಮಾಡ್ತಾಯಿದ್ರು. ಆದರೆ ಯಾವ ರೀತಿ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಎಂಬ ಸುದ್ದಿನ ಯಾರಿಗೂ ಸಹ ಗೊತ್ತಿಲ್ಲ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಸುದ್ದಿ ಏನಪ್ಪ ಅಂತಂದರೆ ರಿಷಬ್ ಪಂತ್ಗೆ ಅವರು ಬೈದಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಾಯಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ. ಇದು ಆದಪ್ಪ ಅಂತಂದರೆ ನಿನ್ನೆ ನಡೆದ ಮ್ಯಾಚಿನಲ್ಲಿ ಸುಲಭವಾಗಿ LSG ತಂಡ ಗೆಲ್ಬೋದಾಗಿತ್ತು. ಸ್ಟಾರ್ಟಿಂಗ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಸಂಕಷ್ಟದಲ್ಲಿ ಇದ್ದರೂ ಸಹ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡೆಲ್ಲಿ ಆಲ್ಮೋಸ್ಟ್ ಆಗಿ ಸೋತ್ಬಿಡ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ನಿನ್ನೆ ನಾವು ಗಮನಿಸೋದಪ್ಪ ಅಂತಂದ್ರೆ ಬೌಲರ್ಗಳ ಕೊರತೆ ಅಥವಾ ಕ್ಯಾಪ್ಟನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಈಗ ನೋಡಿ, ಪವರ್ ಪ್ಲೇನಲ್ಲೇ 26ಕ್ಕೆ 4 ವಿಕೆಟ್ ಕಳ್ಕೊಂಡ್ರು. ಬರೀ ಇಬ್ಬರೇ ಮ್ಯಾಚ್ ಮುಗಿಸ್ಕೊಂಡು ಹೋಗ್ಬಿಟ್ರು ಆರಾಮಾಗಿ ಬ್ಯಾಟಿಂಗ್ ಮಾಡಿಕೊಂಡು. ಸ್ಟಬ್ಸ್ ಹಾಗೂ ರಿಜ್ವಿ ಇಬ್ಬರನ್ನು ಸಹ ಕೊನೆವರೆಗೂ ಸಹ LSG ಅವರಿಗೆ ವಿಕೆಟ್ ಕಬಳಿಸಲು ಆಗಲಿಲ್ಲ. ಆದ್ದರಿಂದ ನಿನ್ನ ಮ್ಯಾಚ್ ಗೆದ್ದೋತು. ಆದ್ದರಿಂದಲೇ ಈಗ ರಿಷಬ್ ಪಂತ್ ಕ್ಯಾಪ್ಟನ್ಸಿ ಸರಿ ಇಲ್ಲ ಎಂಬ ಕಾರಣಕ್ಕೇ ಗೋಯಂಕ ಅವರು ಏನಾದರೂ ಮಾತಾಡಿದ್ರು ಏನೋ ಗೊತ್ತಿಲ್ಲ. ಇದಂತೂ ನಿನ್ನೆ ವೈರಲ್ ಆಗುತ್ತಿರುವ ವಿಷಯ ಅಂತೂ ಇದು. ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪ್ರತಿಯೊಂದು ಮ್ಯಾಚಿನ ಪ್ರಿಡಿಕ್ಷನ್ ಆಗಲಿ ಅಥವಾ ಮ್ಯಾಚ್ ಮುಗಿದ ನಂತರ ಸೋಲಿಲಿಕ್ಕೆ ಕಾರಣಗಳು, ಗೇಮ್ ಪ್ಲ್ಯಾನ್ ಎಲ್ಲದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.